ಕೆಬಿಎನ್ ಆಸ್ಪತ್ರೆಯಲ್ಲಿ ವಿಶ್ವ ವಿಟಲಿಗೋ ದಿನಾಚರಣೆ, ವಿದ್ಯಾರ್ಥಿಗಳಿಂದ ವಿಟಲಿಗೋ ಕುರಿತು ಕಿರುನಾಟಕ ಪ್ರದರ್ಶನ. ಜಾಗತಿಕವಾಗಿ 1-2% ಜನರ ಮೇಲೆ ದುಷ್ಪರಿಣಾಮ ಬೀರುವ ಚರ್ಮದ ಕಾಯಿಲೆಯಾದ ವಿಟಲಿಗೋ ಬಗ್ಗೆ ಜಾಗೃತಿ ಮೂಡಿಸಲು ಜೂನ್ 25ರಂದು ವಿಶ್ವದಾದ್ಯಂತ ವಿಟಲಿಗೋ ದಿನಾಚರಣೆ ಆಚರಿಸಲಾಗುತ್ತದೆ. ಅದರಂತೆ ಮಂಗಳವಾರ ಸಂಜೆ 7 ಗಂಟೆಗೆ ಕಲಬುರಗಿ ನಗರದ ಕೆಬಿಎನ್ ವಿಶ್ವವಿದ್ಯಾಲಯದ ಕೆಬಿಎನ್ ಆಸ್ಪತ್ರೆ ಚರ್ಮರೋಗ ವಿಭಾಗದಲ್ಲಿ ದಿನಾಚರಣೆ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳಿಗೆ ವಿಟಲಿಗೋ ವಿಷಯದ ಕುರಿತು ರಸಪ್ರಶ್ನೆ ಸ್ಪರ್ಧೆ, ವಿಟಲಿಗೋ ಪದದ ಅರ್ಥ, ಅದರ ಪರಿಣಾಮ ಮತ್ತು ಅದರ ನಿರ್ವಹಣೆಯಲ್ಲಿನ ವಾಸ್ತವ ಪ್ರಗತಿಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಕೆಬಿಎನ್ ಮೆಡಿಕಲ್ ಡೀನ್ ಡಾಕ್ಟರ್ ಸಿದ್ದೇಶ್ ಸಿರ್ವಾರ್, ಮೆಡಿಕಲ್ ಅಧೀಕ್ಷಕ ಡಾಕ್ಟರ್ ಸಿದ್ಲಿಂಗ್ ಚಿಂಗ್ಟಿ, ಡರ್ಮಟಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಗುರುಪ್ರಸಾದ್, ಹಿರಿಯ ವೈದ್ಯರಾದ ನಾಡೋಜ ಡಾಕ್ಟರ್ ಪಿಎಸ್ ಶಂಕರ್ ಸೇರಿದಂತೆ ಅನೇಕ ಗಣ್ಯರು, ಕೆಬಿಎನ್ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವಿಟಲಿಗೋ ಕುರಿತು ಕಿರು ನಾಟಕವನ್ನು ಪ್ರದರ್ಶನ ಮಾಡಿದ್ದು ಗಮನ ಸೆಳೆಯಿತು. नुकसान पहुंचाता ही है, लेकिन उसके साथ साथ ये मानसिक रूप में भी एक इंसान को बहुत बीमार करता है. ठीक है डॉक्टर साहब, हम समझ गए, लेकिन इसकी इलाज क्या है? ये जड़ से निकलने वाला इलाज चाहिए, कितना भी पैसे जाने. इस बीमारी के लिए अनेक इलाज, फोटोथेरेपी और लेजर भी है, ठीक है. और ये बीमारी ऐसे है जिसको बिल्कुल भी जड़ से निकाला नहीं जा सकता है, लेकिन इसको बढ़ने से रोका जा सकता है और कुछ हद तक कम भी किया जा सकता है. आज भी इस बीमारी को लोग बहुत बुरी नजर